2 ತಿಂಗಳು ಗೃಹಲಕ್ಷ್ಮಿ ಹಣ ಜಮೆಯಾಗಿಲ್ಲ. ಸದನದಲ್ಲಿ ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಇದ್ರ ಮೇಲೆ ದೊಡ್ಡ ಚರ್ಚೆನೇ ಆಯಿತು. ಟಿವಿ9 ನಿರಂತರ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಡಿಸೆಂಬರ್ 9ರಿಂದ ಟಿವಿ9 ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ರಾಜ್ಯಾದ್ಯಂತ ರಿಯಾಲಿಟಿ ಚೆಕ್ ಅನ್ನ ಕೂಡ ಟಿವಿ9 ನಡೆಸಿತ್ತು. ಗೃಹಲಕ್ಷ್ಮಿ ಹಣ ಖಾತೆಗೆ ಜಮೆ ಆಗದೇನೆ ಮಹಿಳೆಯರು ಯಾವ ರೀತಿಯಾದಂತಹ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ ವಿವರವಾಗಿ ವರದಿ ಮಾಡಿತ್ತು ಟಿವಿ9. ಇದರ ಬಿಗ್ ಇಂಪ್ಯಾಕ್ಟ್ ಇವತ್ತು ಸದನದಲ್ಲೂ ಚರ್ಚೆ ಆಯಿತು. ಜೊತೆಗೆ ಅದಾದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಷಾದವನ್ನ ವ್ಯಕ್ತಪಡಿಸಿದ್ರು. 2 ತಿಂಗಳು ಗೃಹಲಕ್ಷ್ಮಿ ಹಣ ಜಮೆ ಆಗಿರಲಿಲ್ಲ. ಆ ಸತ್ಯವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಒಪ್ಪಿಕೊಂಡಿದ್ದಾರೆ. ವಿಧಾನಸಭೆ ಕಲಾಪದಲ್ಲಿ ಗೃಹಲಕ್ಷ್ಮಿ ಗ್ಯಾರಂಟಿ ಹಂಗಾಮ ಕೂಡ ನಡೆಯಿತು. ಅಧಿವೇಶನದಲ್ಲಿ ಬಿಜೆಪಿ ಹಾಗೆ ಕಾಂಗ್ರೆಸ್ ನಾಯಕರ ನಡುವೆ ವಾಗ್ಯುದ್ಧವೇ ನಡೆದು ಹೋಯಿತು. ಅಶೋಕ್ ಅಂತೂ ಅಶೋಕ್ ಅವರು ಹೆಬ್ಬಾಳ್ಕರ್ ಅವರು ಪ್ರಶ್ನೆ ಮಾಡಿದ್ರು. ನೋಡಿ, ಸಚಿವೆ ಉತ್ತರಿಸ್ತಾ ಇಲ್ಲ, ಅವರೇನಾದ್ರೂ ಚಂದ್ರಲೋಕದಲ್ಲಿ ಇದ್ದಾರಾ ಅನ್ನೋದಾಗಿ ಪ್ರಶ್ನೆಯನ್ನ ಮಾಡಿದ್ರು. ಅದರ ಜೊತೆಗೆ ಒಂದು ಗೃಹಲಕ್ಷ್ಮಿ ಹಣ ಜಮೆ ಆಗಿಲ್ಲ 2 ತಿಂಗಳದ್ದು, ಹಾಕ್ತೀವಿ ಅಂತಾನು ಹೇಳಿಲ್ಲ. ಅದಾದ ನಂತರ ಅವ್ರು ಕೊಟ್ಟಂತ ಉತ್ತರ, ಅದಕ್ಕಾಗಿ ಕ್ಷಮೆ ಕೇಳಿದಾರ ಅದನ್ನು ಕೇಳಿಲ್ಲ. ಇವಾಗ ಕೇಳಿದ್ದಾರೆ, ಇದಲ್ಲ, ಅದಕ್ಕೂ ಮುಂಚಿತವಾಗಿ ಕ್ಷಮೆ ಕೂಡ ಕೇಳಿಲ್ಲ. ಇದು ವಿಪಕ್ಷಗಳನ್ನ ಟ್ರಿಗರ್ ಮಾಡಿತ್ತು. ವಿಪಕ್ಷ ನಾಯಕ ಅಶೋಕ್ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರು. ನಾವು ಒಂದು ವೇಳೆ ಅವರು ಕ್ಷಮೆ ಕೇಳದಿದ್ರೆ ಸುಮ್ಮನೆ ಇರ್ತಿದ್ವಿ, ಬಟ್ ಅವ್ರು ಅದನ್ನ ಕ್ಷಮೆನೂ ಕೇಳಿಲ್ಲ, ಜೊತೆಗೆ 2 ತಿಂಗಳು ಜಮೆ ಆಗಿಲ್ಲ, ಅದನ್ನ ನೋಡ್ತೀವಿ ಅಂತಾನು ಹೇಳಿಲ್ಲ. ಅದೇನು ಬೇಡ, ಈ ಹಣನ 2 ತಿಂಗಳ ಹಣ ಆಗಿಲ್ಲ ಜಮೆ, ಅದನ್ನ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಬಿಟ್ಬಿಡ್ತಾ ಇದ್ವಿ. ಬಟ್ ಅವ್ರದ್ದು ಯಾವುದನ್ನೂ ಕೂಡ ಮಾಡಿಲ್ಲ, ಸರಿಯಾಗಿ ಉತ್ತರನೇ ಕೊಟ್ಟಿಲ್ಲ ಅಂತ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನು ಈ ಗೃಹಲಕ್ಷ್ಮಿ ಗ್ಯಾರಂಟಿ ಅದೆಷ್ಟೋ ಮಹಿಳೆಯರಿಗೆ ಒಂದು ರೀತಿಯಾದಂತಹ ಶಕ್ತಿಯನ್ನ ತುಂಬಿತ್ತು. ಅದು ಅವರಿಗೆ ತಗೊಳ್ಳುವಂತ ಮೆಡಿಸಿನ್ ಇಂದಾಗಿರ್ಬೋದು, ದಿನನಿತ್ಯದ ಖರ್ಚುಗಳಾಗಿರ್ಬೋದು, ಮಕ್ಕಳ ಚಿಕ್ಕ ಪುಟ್ಟ ಖರ್ಚುಗಳು, ಫೀಸು, ಇವೆಲ್ಲವನ್ನು ಕೂಡ ಗೃಹಲಕ್ಷ್ಮಿಯಿಂದನೇ ಭರಿಸುವಂತ ಅದೆಷ್ಟೋ ಲಕ್ಷ ಮಹಿಳೆಯರಿದ್ರು. ಅವ್ರಿಗೆ ಯಾವ ರೀತಿಯಾದಂತಹ ಸಮಸ್ಯೆ ಆಯಿತು, ಏನಾಗಿತ್ತು, ಟಿವಿ9 ವರದಿಯನ್ನ ಮಾಡಿದೆ, ಬನ್ನಿ ನೋಡೋಣ. ಅಧಿವೇಶನದಲ್ಲಿ ಗೃಹಲಕ್ಷ್ಮಿ ಹಂಗಾಮ, ಬಿಜೆಪಿ ಕಾಂಗ್ರೆಸ್ ಫೈಟ್. ಸಚಿವೆ ಉತ್ತರಿಸುತ್ತಿಲ್ಲ, ಚಂದ್ರಲೋಕದಲ್ಲಿದ್ದಾರ ಎಂದು ಅಶೋಕ್ ಕಿಡಿ. 2 ತಿಂಗಳು ಹಣ ಜಮೆ ಆಗಿಲ್ಲ, ಸದನಕ್ಕೆ ತಪ್ಪುತ್ತರ ನೀಡಿದ್ದಕ್ಕೆ ಹೆಬ್ಬಾಳ್ಕರ್ ವಿಷಾದ. ಅಧಿವೇಶನದಲ್ಲಿ ಗೃಹಲಕ್ಷ್ಮಿ ಗ್ಯಾರಂಟಿ ಹಂಗಾಮ, ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಕದನ. ಅಕ್ಷರಶಃ ಇಡೀ ಸದನವೇ ಗದ್ದಲ ಗಲಾಟೆಗೆ ಕಾರಣವಾಯಿತು. ಗ್ಯಾರಂಟಿ ವಿಚಾರದಲ್ಲಿ ಆಡಳಿತ ವಿಪಕ್ಷ ನಾಯಕರ ಮಾತು ಕೋಲಾಹಲಕ್ಕೆ ಕಾರಣವಾಯಿತು. ಇಷ್ಟಕ್ಕೆಲ್ಲ ಕಾರಣವಾಗಿದ್ದೇ ಸದನಕ್ಕೆ ಹೆಬ್ಬಾಳ್ಕರ್ ಕೊಟ್ಟ ತಪ್ಪು ಮಾಹಿತಿ. ಅದೇನು ಅನ್ನೋದನ್ನ ನೀವೇ ನೋಡಿ. 25ನೇ ವರ್ಷದ ಅಂದ್ರೆ ಇದೇ ವರ್ಷದಲ್ಲಿ ಇರ್ತಕ್ಕಂಥ ಫೆಬ್ರವರಿ ಮತ್ತು ಮಾರ್ಚ್, ಆ 2 ತಿಂಗಳ ಹಣ ಇನ್ನೂವರೆಗೆ ಯಾರಿಗೂ ಜಮೆ ಆಗಿಲ್ಲ. ತಮಗೆ ಹೇಳಲಿಕ್ಕೆ ಬಯಸ್ತೇನೆ, ಆಗಸ್ಟ್ ವರೆಗೂ ನಾವು ಕ್ಲಿಯರ್ ಮಾಡಿದ್ದೇವೆ. ತಮ್ಮ ಗಮನಕ್ಕೂ ತರಲಿಕ್ಕೆ ಬಯಸ್ತೇನೆ. ನಾನು ಕೇಳಿದ್ದು ಫೆಬ್ರವರಿ ಮತ್ತು ಮಾರ್ಚ್ 2025 ದುಡ್ಡು ಇನ್ನೂವರೆಗೆ ಬಂದಿಲ್ಲ ಅಂತೇಳಿ. ಅದನ್ನ ಬಿಟ್ಟು ವಿಶ್ವದ ಹಿಡಿದು ಎಲ್ಲ ಹೇಳಿದ್ರು. ಸದನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀನಿ. ಇಲ್ಲಿಯವರೆಗೆ 23 ಕಂತನ್ನ ಕ್ಲಿಯರ್ ಮಾಡಿದ್ದೀವಿ. ಆಗಸ್ಟ್ ವರೆಗೂ ಕೂಡ ನಾವು ಹಣವನ್ನು ಹಾಕಿದ್ದೀವಿ ಅಂತ ನಾನು ಕ್ಲಿಯರ್ ಮಾಡಿದ್ದೀನಿ. ಕಳೆದ ವಾರ ಸದನಕ್ಕೆ ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಗ್ಯಾರಂಟಿ ವಿಚಾರದಲ್ಲಿ ಸಚಿವೆ ಹೆಬ್ಬಾಳ್ಕರ್ ಆಗಸ್ಟ್ ವರೆಗೂ ಹಣ ಜಮೆ ಮಾಡಿದ್ದೇವೆ ಎಂದಿದ್ರು. ಆದರೆ ಅಂದು ಫೆಬ್ರವರಿ ಮಾರ್ಚ್ ತಿಂಗಳ ಬಗ್ಗೆ ಉತ್ತರ ಕೊಟ್ಟಿರಲಿಲ್ಲ. ಇದು ವಿಪಕ್ಷ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಕಳೆದ 3-4 ದಿನಗಳಿಂದ ಸದನಕ್ಕೆ ಹೆಬ್ಬಾಳ್ಕರ್ ಹಾಜರಾಗ್ತಿಲ್ಲ. ಅವರೇನು ಚಂದ್ರಲೋಕದಲ್ಲಿದ್ದಾರ ಅಂತ ಅಶೋಕ್ ಆಕ್ರೋಶ ಹೊರಹಾಕಿದ್ರು. ಕಳೆದ 3-4 ದಿನದಿಂದ ನಾವು ಕೂಡ ಅಧಿವೇಶನಕ್ಕೆ ಬರ್ತಾ ಇಲ್ಲ. ನಾವು ಈ 5,000 ಕೋಟಿ ರೂಪಾಯಿ ಏನು ಬಡವರಿಗೆ 2,000 ಸಾವಿರ ರೂಪಾಯಿ ತಲುಪಬೇಕಾಯಿತು, ಅದನ್ನು ಮೋಸ ಮಾಡಿದ್ದಾರೆ. ಫೆಬ್ರವರಿ ಮಾರ್ಚಲ್ಲಿ ಹಾಕಿಲ್ಲ, ಏಪ್ರಿಲ್ ಮೇ ಈ ಥರದ್ದು ಹಾಕ್ಬಿಟ್ಟಿದ್ದಾರೆ. ಅಂದರೆ ಇದು ಓದಂಗೆನಾ? ಸದನಕ್ಕೆ ತಪ್ಪುತ್ತರ ಕೊಟ್ಟಿದ್ದಾರೆ. ನಾವು ಕೊಟ್ಬಿಟ್ಟಿದ್ದೀರಿ ಅಂತ. ಒಬ್ಬ ಮಂತ್ರಿಯಾಗಿ ಸದನವನ್ನು ತಪ್ಪು ದಾರಿಗೆ ಎಳೆಯುವಂಥದ್ದು, ಸದನದಲ್ಲಿ ಹೇಳಿಕೆ ಮಾಡಿದ್ರೆ ಅದು ಸ್ಟಿಕಾನ್ ಆಗಿರಬೇಕು. ತಪ್ಪು ಹೇಳಿದ್ರೆ ಅದಕ್ಕೆ ಶಿಕ್ಷೆ ಆಗಬೇಕು, ಇಲ್ಲ ಅಧಿಕಾರಿಗಾದರೂ ಆಗಬೇಕು. ಅವರು ನಾವು ಪದೇ ಸ್ಪೀಕರ್ಗೆ ನನ್ನೇನು ಹೇಳಿದ್ರಿ, ಕರ್ಸಿ ಅಂತ ಹೇಳಿದ್ರೆ ಬರ್ತಾನೆ ಇಲ್ಲ. ಏನು ಮಂತ್ರಿ ಏನು ಚಂದ್ರಲೋಕಕ್ಕೆ ಹೋಗಿದ್ದಾರ? ಸ್ಯಾಟಲೈಟ್ ಕಳಿಸ್ಬೇಕಾ? ಸದನದಲ್ಲಿ ಉತ್ತರ ಕೊಡಬೇಕಾಯ್ತು. ಆ ಧರ್ಮ ಕೊಡ್ಲಿ, ತಪ್ಪು ಕೊಟ್ಟಿದ್ರೆ ಕ್ಷಮಾಪಣೆ ಕೇಳಬೇಕು. ಡಿಬಿಟಿಯಲ್ಲಿ ಬರೋ ದುಡ್ಡು ಎಲ್ಲೂ ಮಿಸ್ ಆಗಲ್ಲ, ಬಿಜೆಪಿ ಅವ್ರು ನಾಟಕ ಮಾಡ್ತಿರೋದು ಇದು ಅಂತ ಹೇಳ್ತೀವಿ. ಡಿಬಿಟಿ ಮಾಡಂಗಿದ್ರೆ ಉತ್ತರ ಕೊಟ್ರಿ ನೀವು.
ಸದನದಲ್ಲಿ DBT ಆಗಿದೆ ಅಂತ ಉತ್ತರ ಯಾಕೆ ಕೊಟ್ರಿ? ಆಗಿಲ್ಲಲ್ಲ, ದಾಖಲೆ ಕೊಟ್ಟಿದ್ದೀನಿ ನಾನು, ದಾಖಲೆ ಕೊಟ್ಟಿದ್ದೀನಿ, 8 ಜಿಲ್ಲೆ ದಾಖಲೆ ಕೊಟ್ಟಿದ್ದೀನಿ, 2 ತಿಂಗಳು ಕೊಟ್ಟೇ ಇಲ್ಲ. ಮೋಸ ಮಾಡಿದ್ದಾರೆ, ಸದನಕ್ಕೆ ತಪ್ಪುದಾರಿ, ಸುಳ್ಳು ಹೇಳೋದು ಕೂಡ ಅಪರಾಧ. ಸದನಕ್ಕೆ ತಪ್ಪು ಉತ್ತರ ಕೊಟ್ಟ ಸಚಿವೆಯನ್ನ ಈಗಲೇ ಸದನಕ್ಕೆ ಕರೆಸಬೇಕು ಅಂತ ಆರ್ ಅಶೋಕ್ ಪಟ್ಟು ಹಿಡಿದ್ರು. ಇಷ್ಟು ಜನಕ್ಕೆ ಅವ್ರು 2 ತಿಂಗಳಿಗೆ ಮಹಿಳೆಯರು ಅವ್ರು ಏನೇನು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ, ಸಾಲ ಕಟ್ಟಬೇಕಾಗಿದೆ, ಮನೆಗೆ ರೇಷನ್ ತರಬೇಕಾಗಿದೆ, ಅವೆಲ್ಲ ಇಂತೆಲ್ಲ ಹೇಳಿದ್ರಿ. ಈಗ ಅದ್ರ ಬಗ್ಗೆ ಬಹಳ ಅನುಕಂಪದ ಮಾತಾಡ್ತಿರಲ್ಲಪ್ಪ. ಗ್ಯಾರಂಟಿನೇ ಕೊಡ್ಬೇಡಿ ಅಂತೀರಿ. ಅವ್ರು ಕೊಡೋದಿಲ್ಲ, ಗ್ಯಾರಂಟಿ ಕೊಟ್ಟಿದ್ದು ತಪ್ಪು ಹೋದ್ರಿ. ತಪ್ಪು ಉತ್ತರ ಕೊಡ್ಬೇಡಿ. ಸರಿಯಾಗಿದ್ರೆ ಸರಿಯಾಗಿ ಮಂತ್ರಿಗಳು ಹೇಳೋದಲ್ಲ ಸುಳ್ಳೆ 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 ಅಂತ ಆಗೋದ್ರೆ ನಮ್ ಕತೆ ಇಲ್ಲ. ಅಧ್ಯಕ್ಷರೇ, ದಯವಿಟ್ಟು ಅವ್ರು ಕರೆಸಿ, ನಾವು ಕರ್ಸೋ ಇಲ್ಲ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ತಪ್ಪು ಮಾಹಿತಿ ಉದ್ದೇಶ ಇರಲಿಲ್ಲ ಎಂದ ಸಚಿವೆ ಹೆಬ್ಬಾಳ್ಕರ್. 2 ತಿಂಗಳ ಹಣ ಜಮೆಯಾಗಿಲ್ಲ ಸತ್ಯ ಒಪ್ಪಿಕೊಂಡ ಸಚಿವೆ. ಸದನಕ್ಕೆ ಉತ್ತರ ಕೊಟ್ಟ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ನನ್ನ ಉದ್ದೇಶ ತಪ್ಪು ಮಾಹಿತಿ ಕೊಡೋದು ಆಗಿರಲಿಲ್ಲ ಅಂದ್ರು. ಹೀಗಂತ ವಿಷಾದ ವ್ಯಕ್ತಪಡಿಸಿದ್ರು. ನಾನು ಇಂಟೆನ್ಷನಲಿ ನಮಗೆ ಈ ಒಂದು ಸದನವನ್ನು ಮಿಸ್ಲೀಡ್ ಮಾಡುವಂಥ ಇಂಟೆನ್ಷನ್ ಇರಲಿಲ್ಲ. ಆದರೆ ನಾನು ಹೋಗಿ ಚೆಕ್ ಮಾಡಿದಾಗ 2 ತಿಂಗಳದ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯಿತು. ಅದನ್ನು ಮುಂದಿನ ದಿನದಲ್ಲಿ ನಾನು ಸರಿ ಮಾಡ್ತೀನಿ. ನನ್ನ ಮಾತಿನಿಂದ ಯಾರ್ದಾದ್ರೂ ಭಾವನೆಗೆ ಇದಾಗಿದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಸಚಿವೆ ಹೆಬ್ಬಾಳ್ಕರ್ ಉತ್ತರಕ್ಕೆ ಸಮಾಧಾನ ಆಗದ ಆರ್ ಅಶೋಕ್ ಅವರು ಕ್ಷಮೆನೇ ಕೇಳಿಲ್ಲ. ಫೆಬ್ರವರಿ ಮಾರ್ಚ್ ಹಣ ಯಾವಾಗ ಹಾಕ್ತೀರಿ ಅಂತಾನೂ ಕೂಡ ಹೇಳಿಲ್ಲ ಅಂದ್ರು. ಹೇಳ್ಬೇಕಲ್ಲ, ತಪ್ಪಾಗಿದೆ ಅಂತ ಹೇಳ್ಬೇಕಲ್ಲ. ಎಲ್ಲ ಹೇಳಿದ್ರು, ನಿಮ್ಗೆ ಯಾರಾದ್ರೂ ಬೇಜಾರಾದ್ರೆ ನಮ್ಗೆಲ್ಲ ಬೇಜಾರಾಗಿರೋದು ಯಾರು 1,26,00,000 ಜನ ಇದ್ದಾರೆ, ಅವ್ರಿಗೆ ಬೇಜಾರಾಗಿರೋದು, ಅವ್ರಿಗೆ ನೋವಾಗಿರೋದು. ಅದ ಹೇಳಿದಾರ? ಅಲ್ಲಲ್ಲ, ಒಂದೇ ನಿಮಿಷ. ಅವ್ರು ಇಷ್ಟೆಲ್ಲ ಹೇಳಿದ್ರಲ್ಲ, ನಾ ಫೆಬ್ರವರಿ ಮಾರ್ಚ್ ಯಾವಾಗ ಆಗ್ತೀನಿ ಅಂತ ಏನಾನು ಹೇಳಿದ್ರ? ಮುಖ್ಯಮಂತ್ರಿ ಉತ್ತರ ಫೆಬ್ರವರಿ ಮಾರ್ಚ್ ಯಾವಾಗ ಆಗ್ತೀನಿ ಅಂತ ಹೇಳಿಲ್ಲ, ಕ್ಷಮಾಪಣೆ ಕೇಳಿಲ್ಲ. 2 ತಿಂಗಳ ಹಣ ಜಮೆ ಮಾಡಿಲ್ಲ, ಬಾಕಿ ಇರುವಂತಹ ಹಣವನ್ನ ಶೀಘ್ರದಲ್ಲೇ ಜಮೆ ಮಾಡ್ತೀವಿ. ಗ್ಯಾರಂಟಿ ಹಣ ಎಲ್ಲಿಯೂ ಬಳಕೆ ಆಗಿಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು. ಹೌಸ್ನಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಅದನ್ನ ಆಗ್ಲಿಲ್ಲ ಅಂತಂದ್ರೆ ಶೀಘ್ರದಲ್ಲಿ ಮಾಡ್ತೀವಿ. ಬಟ್ ಇದ್ರ ಅರ್ಥ ಆ ದುಡ್ಡನ್ನ ಬೇರೆ ಕಡೆ ಡೈವರ್ಟ್ ಆಯ್ತು, ಅದಾಯ್ತು ಇದಾಯ್ತು ಅಂತಲ್ಲ. ಬಟ್ ಒಂದೇ ಮಾತನ್ನ ಹೇಳ್ತೀನಿ, 2 ತಿಂಗಳದ್ದು ಸದನದಲ್ಲಿ ಹೆಬ್ಬಾಳ್ಕರ್ ವಿರುದ್ಧ ಸಿಡಿದೆದ್ದ ಬಿಜೆಪಿ ನಾಯಕರು ರಾಜ್ಯದ ಜನರಿಗೆ ಕ್ಷಮೆ ಕೇಳಬೇಕು ಅಂತ ಆಕ್ರೋಶ ಹೊರಹಾಕಿದ್ರು. ಹೆಬ್ಬಾಳ್ಕರ್ ಉತ್ತರಕ್ಕೆ ಸಮಾಧಾನವಾಗದ ಬಿಜೆಪಿ ಸದಸ್ಯರು ಸಭಾತ್ಯಾಗ ಮಾಡಿದ್ರು. ಬ್ಯೂರೋ ರಿಪೋರ್ಟ್, TV9. ಸರ್ಕಾರ ಗೃಹಲಕ್ಷ್ಮಿ ಗ್ಯಾರಂಟಿ ಕೊಟ್ಟ ಮೇಲೆ ಪ್ರತಿ ತಿಂಗಳು ಮಹಿಳೆಯರಿಗೆ ಹಣ ಕ್ರೆಡಿಟ್ ಆಗ್ತಾ ಇತ್ತು. ಬಟ್ 2 ತಿಂಗಳು ಏನ್ ಕ್ರೆಡಿಟ್ ಆಗಿಲ್ವಲ್ಲ, ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿರ್ಲಿಲ್ಲ, ಏನಾಗಿತ್ತು ಅನ್ನೋದಾಗಿಯೂ ಇರಲಿಲ್ಲ. ಇದ್ರ ಬಗ್ಗೆ TV9 ರಿಯಾಲಿಟಿ ಚೆಕ್ ಅನ್ನ ಮಾಡಿತ್ತು. ಈ ಹಣ ಖಾತೆಗೆ ಜಮೆ ಆಗದೆ ಇರೋದು ಯಾವ ರೀತಿಯಾದಂತಹ ಸಮಸ್ಯೆ ತಂದೊಡ್ತಾ ಇದೆ ಅಂತ. ಅದಾದ ನಂತರ ಸದನದಲ್ಲೂ ಕೂಡ ಸೌಂಡ್ ಆಯ್ತು. ವಿಪಕ್ಷ ನಾಯಕರು ಅದನ್ನ ಪ್ರಶ್ನೆ ಮಾಡಿದ್ರು, ಯಾಕೆ ಹೀಗಾಯ್ತು ಅಂತ. ಇದೀಗ ಉತ್ತರವನ್ನ ಕೂಡ ಪಡೆದುಕೊಂಡಿದ್ದಾರೆ. ಬಟ್ ವಿಪಕ್ಷ ನಾಯಕರಿಗೆ ಅದು ಸಮಾಧಾನ ಇಲ್ಲ. ಪ್ರಸನ್ನ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಪ್ರಸನ್ನ, ಇವತ್ತಿನ ಸದನದಲ್ಲಿ ಏನೇನಾಯ್ತು ಅನ್ನೋದನ್ನ ಗಮನಿಸ್ತಾ ಇದ್ವಿ ನಾವು. ಕನ್ಕ್ಲೂಷನ್ ಎಲ್ಲಿವರೆಗೂ ಬಂತು ಅಂತ ಪ್ರಸನ್ನ? ಚೈತ್ರ, ಇದೀಗ ಸರ್ಕಾರದ ಕಿವಿ ಹಿಂಡುವಂತ ಕೆಲಸವನ್ನ ವಿರೋಧ ಪಕ್ಷ ಮಾಡಿದೆ. ಗೃಹಲಕ್ಷ್ಮಿ ಯೋಜನೆಯ 2 ತಿಂಗಳ ಹಣ ಎಲ್ಲಿ ಹೋಯಿತು ಅನ್ನುವಂಥ ಪ್ರಶ್ನೆ ಇದೀಗ ರಾಜ್ಯದ ಮಹಿಳೆಯರನ್ನು ಕೂಡ ಕಾಡೋದಕ್ಕೆ ಪ್ರಾರಂಭವಾಗಿದೆ. ಸದನದ ಒಳಗೆ ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಂಡಂತಹ ಬಿಜೆಪಿ ಸಚಿವರ ಉತ್ತರವನ್ನ ವಿರೋಧಿಸುವಂತ ಕೆಲಸವನ್ನ ಮಾಡಿತು ಮತ್ತು ಇಡೀ ಸದನವನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾದಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಿದೆ ಅನ್ನುವಂಥ ಗಂಭೀರ ಆರೋಪವನ್ನ ಮಾಡಿತು. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಬಿಡುಗಡೆಯಾದಂತಹ ಹಣ ಅಥವಾ ಬಿಡುಗಡೆ ಆಗಬೇಕಾಗಿದ್ದಂತಹ ಹಣ ಎಲ್ಲಿ ಹೋಯಿತು? 2,400 ಕೋಟಿ ರೂಪಾಯಿ ಒಂದು ತಿಂಗಳಿಗೆ ಗೃಹಲಕ್ಷ್ಮಿ ಯೋಜನೆಗೆ ವೆಚ್ಚವಾಗುತ್ತೆ. 1,24,00,000 ಮಹಿಳೆಯರಿಗೆ ಹೋಗುವಂತ ಈ ಹಣ 2 ತಿಂಗಳು ಎಲ್ಲಿ ಹೋಯಿತು ಅನ್ನುವಂಥದ್ದು ಇದೀಗ ವಿರೋಧ ಪಕ್ಷಗಳು ಎತ್ತುತ್ತಾ ಇರುವಂತಹ ಪ್ರಶ್ನೆ. ಜನವರಿ ತನಕ ಗೃಹಲಕ್ಷ್ಮಿ ಹಣ ಬಂದಿದೆ, ಫೆಬ್ರವರಿ ಮಾರ್ಚ್ ಅಲ್ಲಿ ಬರಲ್ಲ. ಏಪ್ರಿಲ್ ನಿಂದ ಮತ್ತೆ ಯಥಾವತ್ತಾಗಿ ಆಗಸ್ಟ್ ತನಕ ಹಣ ಫಲಾನುಭವಿಗಳ ಖಾತೆಗಳಿಗೆ ನೇರವಾಗಿ DBT ಆಗಿದೆ. ಹಾಗಿದ್ರೆ ಆ ಫೆಬ್ರವರಿ ಮತ್ತು ಮಾರ್ಚ್ 2 ತಿಂಗಳ ಹಣ ಎಲ್ಲಿ ಹೋಯಿತು ಅನ್ನುವಂಥ ಪ್ರಶ್ನೆಯನ್ನ ಇದೀಗ ಎತ್ತಿದಾಗ ಸೂಕ್ತವಾದಂತಹ ಉತ್ತರ ಸಚಿವರಿಂದಾಗ್ಲಿ ಸರ್ಕಾರದ ಕಡೆಯಿಂದಾಗ್ಲಿ ಬರದೇ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಒಂದು ರೀತಿಯಲ್ಲಿ ಕದನದ ರೀತಿಯಲ್ಲಿ ಇಡೀ ವಾತಾವರಣ
ವಾತಾವರಣ ಕಂಡು ಬಂತು. ವಿರೋಧ ಪಕ್ಷದ ನಾಯಕರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗುವಂತ ಕೆಲಸವನ್ನ ಮಾಡಿದ್ರು ಮತ್ತು ಸಚಿವರು ಸದನವನ್ನ ಹಾದಿ ತಪ್ಪಿಸ್ತಾ ಇರುವಂತಹ ಕಾರಣಕ್ಕೋಸ್ಕರ ಬಹಿರಂಗವಾಗಿ ರಾಜ್ಯದ ಜನತೆಯ ಕ್ಷಮೆ ಕೇಳಬೇಕು ಅನ್ನುವಂತ ಆಗ್ರಹವನ್ನು ಕೂಡ ವಿರೋಧ ಪಕ್ಷದ ಸದಸ್ಯರು ಮಾಡಿದ್ರು. ಆದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಅಥವಾ ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಆ ಅಧಿಕಾರಿಗಳ ಅಮಾನತು ಮಾಡ್ತೀವಿ ಅನ್ನುವಂತ ಮಾತನ್ನ ಈ ಕ್ಷಣದ ತನಕ ಹೇಳಿಲ್ಲ ಅನ್ನುವಂಥದ್ದು ಬಿಜೆಪಿಗೆ ಇರುವಂತಹ ಆಕ್ಷೇಪ. ಜೊತೆಗೆ ನೇರವಾಗಿ ರಾಜ್ಯದ ಜನತೆಯ ಕ್ಷಮೆಯನ್ನ ಕೋರಿಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಸಚಿವರ ಉತ್ತರವನ್ನ ವಿರೋಧಿಸಿ ಇದೀಗ ಬಿಜೆಪಿ ಸಭಾತ್ಯಾಗವನ್ನ ಮಾಡಿದೆ. ಇದಕ್ಕೆ ಪೂರಕವಾದಂತಹ ಪ್ರಶ್ನೆಯನ್ನ ಕೇಳಿದ್ದಂಥದ್ದು ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ನಾವು ಮುಂದಿನ ದಿನಗಳಲ್ಲಿ ಸದನದ ಹೊರಗೂ ಕೂಡ ಹೋರಾಟವನ್ನ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಸರ್ಕಾರದ ಮುಂದೆ ಈಗಲೂ ಕೂಡ ಆ ಪ್ರಶ್ನೆ ಹಾಗೆ ಉಳಿದುಕೊಂಡಿದೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಆಗಬೇಕಾಗಿದ್ದಂತಹ 2400 ಕೋಟಿ 2 ತಿಂಗಳು ಅಂದ್ರೆ 5500 ಕೋಟಿಯಷ್ಟು ಹಣ ಎಲ್ಲಿಗೆ ಹೋಯಿತು ಅನ್ನುವಂತ ಪ್ರಶ್ನೆಗೆ ಈ ಕ್ಷಣದ ತನಕ ಸೂಕ್ತವಂತ ಉತ್ತರ ಸಿಕ್ಕಿಲ್ಲ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದರ ಬಗ್ಗೆ ಹೌದು ನಾವು ಅಧಿಕಾರಿಗಳ ಲೋಪದೋಷ ಏನಾದರೂ ಆಗಿದೆ ಅನ್ನೋ ಬಗ್ಗೆ ಗಮನ ಹರಿಸ್ತೀವಿ ಅನ್ನುವಂತ ಮಾತನ್ನ ಮೊದಲೇ ಹೇಳಿದ್ರೆ ಬಹುತೇಕ ಇಷ್ಟರ ಮಟ್ಟಿಗೆ ಗೊಂದಲಗಳು ತಾರಕಕ್ಕೆ ಏರ್ತಾ ಇರಲಿಲ್ಲ, ವಿರೋಧ ಪಕ್ಷಕ್ಕೆ ಅಸ್ತ್ರ ಸಿಕ್ಕಂತೆಯೂ ಆಗ್ತಾ ಇರಲಿಲ್ಲ. ಆದ್ರೆ ಸಚಿವರ ಉತ್ತರ ಎಲ್ಲ ಒಂದ್ ಕಡೆ ಈ ಎಲ್ಲ ಕದನ ದೊಡ್ಡ ಮಟ್ಟಿಗೆ ಆಗೋದಕ್ಕೆ ಕಾರಣವಾಯ್ತೇನೋ ಅಂತ ಅನಿಸ್ತಾ ಇದೆ. ಸದ್ಯಕ್ಕಂತೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಧಿಕಾರಿಗಳ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಂಡು ಅದನ್ನ ಮುಂದೆ ಉತ್ತರವನ್ನ ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರೆ ಸದ್ಯಕ್ಕೆ ಬಿಜೆಪಿ ಸಭಾತ್ಯಾಗವನ್ನ ಮಾಡಿ ಹೋರಾಟವನ್ನು ಮುಂದುವರಿಸೋದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದೆ. ಚೈತ್ರ, ಓಕೆ, ಥ್ಯಾಂಕ್ ಯು ಪ್ರಸನ್ನ ಮಾಹಿತಿಗಾಗಿ. ಇನ್ನು ಗದಗ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿಯರು ರೊಚ್ಚಿಗೆದ್ದಿದ್ದಾರೆ. 8 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಚೋಟೇಶ್ವರ ಹಳ್ಳಿ ನಗರ ಅದು ಗಂಗಿಮಡಿ ನಿವಾಸಿಗಳು ಕೆಂಡ ಕಾರ್ತಾ ಇದ್ದಾರೆ. ಅವ್ರಿಗೇನ್ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಔಷಧಿಯನ್ನ ಖರೀದಿ ಮಾಡೋದಕ್ಕಾಗ್ತಾ ಇಲ್ಲ, ಮಕ್ಕಳಿಗೆ ಶಾಲೆಯ ಫೀಸ್ ಕಟ್ಟೋದಕ್ಕಾಗ್ತಾ ಇಲ್ಲ, ಮನೆ ಬಾಡಿಗೆ ಕಟ್ಟೋದಕ್ಕಾಗ್ತಾ ಇಲ್ಲ ಅಂತ ಮಹಿಳೆಯರು ಸಿಡಿಮಿಡಿಗೊಂಡಿದ್ದಾರೆ. ಕೊಟ್ಟು ಮಾತನ್ನ ಉಳಿಸ್ಕೊಳ್ಳಿ ಅಂತ ಗೃಹಲಕ್ಷ್ಮಿಯರು ಪಟ್ಟು ಹಿಡಿತಾ ಇದ್ದಾರೆ. ಇದು ಗದಗ ಜಿಲ್ಲೆಯ ದೃಶ್ಯ. ಪ್ರತಿ ಭಾಗದಲ್ಲಿ, ಕರ್ನಾಟಕದ ಪ್ರತಿ ಭಾಗದಲ್ಲಿ ಏನೇನ್ ಸಮಸ್ಯೆಗಳು ಆಗ್ತಾ ಇದೆ ಅನ್ನೋದನ್ನ TV9 ತೋರಿಸಿತ್ತು ನಿಮ್ಗೆ. ಇದು ಗದಗ ಜಿಲ್ಲೆಯ ಮಹಿಳೆಯರು 8 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಗಂಗೆಮಡಿ ನಿವಾಸಿಗಳಿದು. 6 ತಿಂಗಳ ಆಯ್ತು ಈಗ, 6-7 ತಿಂಗಳ ಆಯ್ತು ರೀ ರೊಕ್ಕ ಬರ್ಲಾರ. ನೋಡ್ರಿ ವಯಸ್ಸಾದವ್ರಿಗೆ ಭಾಳ ಪ್ರಾಬ್ಲಮ್ ಆಗತೈತಿ. ಸಿದ್ದರಾಮಯ್ಯ ಅವರು ನಾವು ಅವ್ರ ಹತ್ರ ನಾವು ಬೇಡ್ಕೊತೀವಿ. ಪ್ರತಿಯೊಬ್ಬರಿಗೂ ಅದು ಅನುಕೂಲ ಇತ್ತು. ಒಬ್ಬರು ಮಕ್ಕಳು ಇದ್ದವ್ರು ಅದಾರ, ಮಕ್ಕಳು ಬಿಟ್ಟು ಹೋದವ್ರು ಅದಾರ, ದುಡಿಲಾರರು ಅದಾರ. ದಯವಿಟ್ಟು ನೀವು ಏನು ವಚನ ತೊಗೊಂಡ್ರಿ ಆ ಮಾತಿನ ಪ್ರಕಾರ ನೀವು ತಿಂಗಳ ದುಡ್ಡು ಹಾಕಲೇಬೇಕು. ಯಾಕಂದ್ರೆ ಇದು ಜವಾಬ್ದಾರಿ ನಿಮ್ಮ ಮೇಲೆ ಐತಿ. ನೀವು ಈ ಜವಾಬ್ದಾರಿ ತೊಗೊಂಡ ಮೇಲೆನ ಅದನ್ನು ಮಾಡಬೇಕು. ಬಡವ್ರಿಗೆ ಆಧಾರ ನೀವು ನೀಡ್ತೀನಿ ಅಂತಂದು ನೀವು ಪ್ರಮಾಣ ಮಾಡಿ ಹೋಗಿರಪ್ಪ ಅಂದಮೇಲೆ ಈ ಕೆಲಸ ನೀವು ಮಾಡಬೇಕ್ರಿ. ಈಗ ಭಾಳ ಮಂದಿ ಕಣ್ಣೀರು ಹಾಕ್ಕೊಂತ ಕುಂತಾರ, ದುಡ್ಡು ಬರಾತಿಲ್ಲ. ನಾವು ಇಷ್ಟು ದಿನ 2,000 ರೂಪಾಯಿ ಬರುತ್ತೆ, ಅದ ಒಂದು ಏನಾರು ಮಕ್ಕಳಿಗೆ ಎಜುಕೇಷನ್ಗೆ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ನಮ್ಗೆ ಖರ್ಚು ಹೋಗ್ತಾವ ಅಂತ ಹೇಳಿ ಅನ್ಕೊಂಡಿದ್ವಿ ಸರ್. ಆಮೇಲೆ ಸ್ವಂತ ಮನಿನೂ ಇಲ್ರಿ ನಮ್ಗೆ. ಆ ಮನೆ ಬಾಡಿಗೆರ ಸ್ವಲ್ಪ ಈಗ ಫಸ್ಟಿಗೆ ನಮ್ಮದು 2,000 ಐತೆ ರೀ, 2,500 ಆಯಿತು, 3,000 ಆಯ್ತು, ಈಗ 4,000 ಬಂದೈತೆ ರೀ. ಅದು 2,000 ರೂಪಾಯಿ ಬಂದರೂ ಕೂಡ ಅದಕ್ಕೆ 2,000 ರೂಪಾಯಿ ಸೇರಿಸಿ ಕೊಡ್ತೀವಿ ಅನ್ನಂತೇಳಿ ಒಂದು ಧೈರ್ಯ ಐತೆ ಸರ್. ಈಗ ಅದು ಕೂಡ 3 ತಿಂಗಳ 4 ತಿಂಗಳ ಬಿಟ್ಬಿಟ್ಟು ಕೊಡತ್ತಾರೆ ಸರ್. ಹಿಂಗಾದ್ರೆ ನಮ್ಗೆ ಭಾಳ ಸಮಸ್ಯೆ ಆಗತ್ತೆ ರೀ. ಕೊಡಬಾರ್ದಿತ್ತು ಒಣದ್ರಿ, ಕೊಟ್ಟಾದ್ಮೇಲೆ ಪೂರ್ತಿಯಾಗಿ ಕೊಡಬೇಕಿತ್ತು ಅಂತ ನಮ್ಮದು ಒಂದು ಇದೆ ಸರ್. 6 ತಿಂಗಳ ಅದು ಬಂದೇ ಇಲ್ಲ. ಗುಳಿಗೆ ಔಷಧ ಮಕ್ಕಳು ಹೊಟ್ಟೆಟಕ್ಕ ಅವ್ರ ಹೊಟ್ಟೆಟಕ್ಕ ಏನೋ ಒಬ್ಬರು ಮನಿದು ಏನಾರು ಮಾಡಿ ಹೊಟ್ಟೆ ತುಂಬ್ಕೊಳಕತ್ತೀನಿ. ಇಷ್ಟ ಬಂದಿಲ್ಲ. ನನಗೆ 10 ತಿಂಗಳ ಆತ್ರಿ ಬಂದೇ ಇಲ್ಲ. ಕೇಳಿದ್ರ ಇಲ್ಲಿ ಬಿಡುವ ಬಂದಿಲ್ಲ ಅಂತಾರೆ. ಯಪ್ಪ ಮಕ್ಕಳಿದ್ರು ಇಲ್ದಂಗೆ ನಮಗೆ ನೋಡಂಗಿಲ್ಲ ಈಗಿನ ಮಕ್ಕಳು. ಬಂದ್ರ ಒಂಚೂರು ಕೊಬ್ಬರಿ ಎಣ್ಣೆ, ದವಾಖಾನಿ, ಗುಳಿಗೆ ಔಷಧ ಎಲ್ಲ ಇದು ಮಾಡ್ತಿದ್ರಿ. ಸಕ್ರೆ ಎಲ್ಲ ಅದು ಈಗೇನಿಲ್ಲ ನೋಡ್ರಿ.